ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ನ ಒಂದು ದಿಗ್ಗಜ ಕಂಪನಿ ಇವತ್ತು ಬ್ರೇಕಿಂಗ್ ನ್ಯೂಸ್ ಒಂದನ್ನು ಕೊಟ್ಟಿದೆ. ತನ್ನ ಶೇರ್ ಹೋಲ್ಡರ್ಸ್ಗೆ ರಿವಾರ್ಡ್ ಕೊಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಆದ್ರೆ ರಿವಾರ್ಡ್ ಅನ್ನ ಅನೌನ್ಸ್ ಮಾಡಿಲ್ಲ, ಅದನ್ನ ಶನಿವಾರ ಅನೌನ್ಸ್ ಮಾಡುತ್ತೆ. ಬಟ್ ಆ ಬಗ್ಗೆ ಇವತ್ತು ಮಾರ್ಕೆಟ್ಗೆ ಎಕ್ಸ್ಚೇಂಜಸ್ ಮೂಲಕ ಮಾಹಿತಿಯನ್ನ ಕೊಟ್ಟಿದೆ. ಆಸ್ ಯೂಶುವಲ್ ಆ ಕಂಪನಿ ಯಾವುದು, ಏನ್ ರಿವಾರ್ಡ್ ಕೊಡೋಕೆ ಹೊರಟಿದೆ, ಹಾಗೆ ಈ ರೀತಿ ರಿವಾರ್ಡ್ ಕೊಡೋದ್ರಿಂದ ಅಡ್ವಾಂಟೇಜಸ್ ಏನಾದ್ರೂ ಇದೆಯಾ ಅಥವಾ ಡಿಸ್ಅಡ್ವಾಂಟೇಜಸ್ ಇದೆಯಾ, ಈ ಎಲ್ಲ ವಿಷಯಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಬೇರೆ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಸುದ್ದಿಗೆ ಹೋಗೋದಕ್ಕೆ ಮುಂಚೆ ಒಂದು ಅಲರ್ಟ್ ಮೆಸೇಜ್ ಅನ್ನ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ನೇಮ್ ಹಾಗೂ ಲೋಗೋನ ಬಳಸ್ಕೊಂಡು ಹಲವು ಫೇಕ್ ಚಾನೆಲ್ಗಳು ಕ್ರಿಯೇಟ್ ಆಗಿದ್ದಾವೆ. ಅವರುಗಳು ನಮ್ಮ ವ್ಯೂವರ್ಸ್ಗೆ ವಾಟ್ಸ್ಆಪ್ ಗ್ರೂಪ್ ಗಳಿಗೆ ಜಾಯ್ನ್ ಆಗಿ ಅಂತ ಲಿಂಕ್ ಕಳಿಸ್ತಿರೋ ಬಗ್ಗೆ ತುಂಬಾ ಜನ ಹೇಳ್ತಾ ಇದ್ದೀರಿ. ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಬಂದಿದ್ರೆ, ಹಾಗೆ ಆ ರೀತಿ ಏನಾದ್ರು ಯಾವ್ದಾದ್ರು ಗ್ರೂಪ್ ಗೆ ಜಾಯ್ನ್ ಆಗಿದ್ರೆ ಖಂಡಿತ ಈಗಲೇ ಎಕ್ಸಿಟ್ ಆಗಿ. ಯಾಕೆ ಅಂತಂದ್ರೆ ಅವ್ಯಾವು ನಮ್ಮ ಗ್ರೂಪ್ ಗಳಲ್ಲ, ನಮಗೆ ಸಂಬಂಧಪಟ್ಟಂತವಲ್ಲ. ಇವೆಲ್ಲನೂ ಕೂಡ ಫ್ರಾಡ್ಸ್ಟರ್ಸ್ ಮಾಡ್ಕೊಂಡಿರುವಂತ ಗ್ರೂಪ್ಗಳು. ಅವೆಲ್ಲವೂ ಮೋಸದ ಜಾಲಗಳಾಗಿವೆ. ನಾವು ಯಾವುದೇ ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡಿಲ್ಲ, ಜೊತೆಗೆ ಯಾವುದೇ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅನ್ನು ಕೂಡ ಕೊಡೋದಿಲ್ಲ. ನಮ್ಗೆ ತಿಳಿದಿರೋ ಮಾಹಿತಿಯನ್ನ ಯೂಟ್ಯೂಬ್ ನ ಮೂಲಕ ನಿಮ್ಮೊಂದಿಗೆ ಫ್ರೀ ಆಗಿ ಹಂಚ್ಕೊಳ್ತೀವಿ. ಯಾವುದೇ ಪೇಯ್ಡ್ ಸರ್ವಿಸಸ್ ಅನ್ನ ನಾವು ಪ್ರೊವೈಡ್ ಮಾಡೋದಿಲ್ಲ. ಇನ್ ಕೇಸ್ ಯಾವ್ದಾದ್ರು ಗ್ರೂಪ್ ಗೆ ಜಾಯ್ನ್ ಆಗಿದ್ರೆ ಈಗಲೇ ಎಕ್ಸಿಟ್ ಆಗಿ. ಜೊತೆಗೆ ಆ ತರದ ಮೆಸೇಜ್ ಗಳೇನಾದ್ರೂ ನಿಮ್ಗೆ ಬಂದ್ರೆ ಇಮಿಡಿಯೇಟ್ಲಿ ಅವುಗಳನ್ನ ಫೇಕ್ ಅಂತ ರಿಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ಗೆ. ಅದರಿಂದ ಇನ್ಸ್ಟಾಗ್ರಾಮ್ಗೆ ಕೂಡ ಗೊತ್ತಾಗುತ್ತೆ ಅಂತವನ್ನ ಅವಾಯ್ಡ್ ಮಾಡ್ಲಿಕ್ಕೆ. ಸರಿ ಗೆಳೆಯರೆ, ಮುಂದುವರಿಯೋಣ. ಇವತ್ತು ಬಂದಿರುವಂತ ಅಪ್ಡೇಟ್ ಅಂದ್ರೆ ಅದು ಬೋನಸ್ ಶೇರ್ ಗೆ ಸಂಬಂಧಪಟ್ಟಂತೆ. ಇವತ್ತು ನಮ್ಮ ಮಾರ್ಕೆಟ್ ನ ದಿಗ್ಗಜ ಕಂಪನಿ, ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನಂಬರ್ 1 ಸ್ಟಾಕ್ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ತನ್ನ ಶೇರ್ ಹೋಲ್ಡರ್ಸ್ ಗೆ ರಿವಾರ್ಡ್ ಕೊಡುವಂತ ಅಪ್ಡೇಟ್ ಅದು. ಬೋನಸ್ ಶೇರ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. ಆದ್ರೆ ಬೋನಸ್ ಶೇರ್ ಅನ್ನ ಅನೌನ್ಸ್ ಮಾಡಿಲ್ಲ. ಇದನ್ನ ಶನಿವಾರ ಅನೌನ್ಸ್ ಮಾಡುತ್ತೆ. ಯಾಕಂದ್ರೆ ಬೋರ್ಡ್ ಮೀಟಿಂಗ್ ಅನ್ನ ಅವತ್ತು ಕರೆದಿದೆ. ಈ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಜೊತೆಗೆ ನಾವು ಈಗಾಗಲೇ ನೋಡಿರೋ ಹಾಗೆ ರಿಸಲ್ಟ್ ಸೀಸನ್ ಅಲ್ಲಿ ಸಾಕಷ್ಟು ಕಂಪನಿಗಳು ಬೋನಸ್ ಅನ್ನ, ಸ್ಟಾಕ್ ಸ್ಪ್ಲಿಟ್ ಅನ್ನ ಅನೌನ್ಸ್ ಮಾಡ್ತವೆ. ಬೋನಸ್ ಕೊಡೋದ್ರ ಅಡ್ವಾಂಟೇಜ್ ಏನು ಅಥವಾ ಇದರಲ್ಲಿ ಏನಾದ್ರು ಡಿಸ್ಅಡ್ವಾಂಟೇಜಸ್ ಇದೆಯಾ, ಈ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಯೂಶಲಿ ಪ್ರತಿ 3 ತಿಂಗಳಿಗೊಮ್ಮೆ ನಾನು ಒಂದು ವಿಡಿಯೋನ ಕವರ್ ಮಾಡ್ತೀನಿ. ರಿಸಲ್ಟ್ ಸೀಸನ್ ಬಂದಂತ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ಹಬ್ಬ ಶುರು ಆಗುತ್ತಾ ಇದೆ ಅಂತ. ರಿಸಲ್ಟ್ ಜೊತೆಗೆ ಬೋನಸ್, ಸ್ಟಾಕ್ ಸ್ಪ್ಲಿಟ್, ಡಿವಿಡೆಂಡ್ ಎಲ್ಲವನ್ನು ಕೂಡ ಕಂಪನಿಗಳು ಕೊಡ್ತವೆ. ಇಲ್ಲಿ ಬೋನಸ್ ಶೇರ್ ಅಂದ ತಕ್ಷಣ 2 ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಒಂದು, ಫಂಡಮೆಂಟಲಿ ವೀಕ್ ಇರುವಂತ ಕಂಪನೀಸ್ ಇನ್ವೆಸ್ಟರ್ ಗಳನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ, ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ ಗಳನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಒಂದು ಬಲೆ ಹೆಣಿತವೆ. ಅದು ಬೋನಸ್ ಮೂಲಕ. ಬೋನಸ್ ಅಥವಾ ಸ್ಟಾಕ್ ಸ್ಪ್ಲಿಟ್ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿ ಒಂದಷ್ಟು ಅಟ್ರಾಕ್ಷನ್ ಮಾಡುವಂತ ಕೆಲಸವನ್ನ ಮಾಡ್ತವೆ. ಇನ್ನು 2ನೇ ತರದಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನೀಸ್ ತನ್ನ ಶೇರ್ ಹೋಲ್ಡರ್ಸ್ ಗೆ ರಿವಾರ್ಡ್ ಕೊಡುವಂತ ಪ್ರಯತ್ನವನ್ನ ಮಾಡ್ತವೆ. ನಾವಿಲ್ಲಿ 2ನೇ ಎಕ್ಸಾಂಪಲ್ ಇತ್ತಲ್ಲ, ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನೀಸ್ ತನ್ನ ಶೇರ್ ಹೋಲ್ಡರ್ಸ್ ಗೆ ರಿವಾರ್ಡ್ ಕೊಡುವಂತವು, ಅಂತವನ್ನ ಚೂಸ್ ಮಾಡಬೇಕು. ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದು ಆ ಕಂಪನಿ ಬೋನಸ್ ಕೊಡ್ತಿದೆ ಅಂದ್ರೆ ಓಕೆ, ಅಂತವು ನಮ್ಗೆ ಲಾಸ್ ಮಾಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ವೀಕ್ ಇರುವಂತ ಕಂಪನೀಸ್ ನಮ್ಮನ್ನ ಟ್ರಾಪ್ ಮಾಡಕ್ಕಾಗಿನೇ ಬೋನಸ್, ಸ್ಟಾಕ್ ಸ್ಪ್ಲಿಟ್ ಗಳನ್ನ ಅನೌನ್ಸ್ ಮಾಡ್ತವೆ. ಬಟ್ ಇವತ್ತು ಕವರ್ ಮಾಡ್ತಿರೋದು ಖಂಡಿತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ, ತನ್ನ ಶೇರ್ ಹೋಲ್ಡರ್ಸ್ ಗೆ ಇದನ್ನ ರಿವಾರ್ಡ್ ಅಂತಾನೆ ಹೇಳ್ಬೋದು ಅಂತಹ ಕಂಪನಿ. ಹಾಗಾದ್ರೆ ಯಾವುದು ಆ ಕಂಪನಿ ಗೆಳೆಯರೆ? ನೋಡಬಹುದು, HDFC ಬ್ಯಾಂಕ್ ಲಿಮಿಟೆಡ್. ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನಂಬರ್ 1 ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್. ಕಂಪನಿ ಇವತ್ತು ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಆ ಅನೌನ್ಸ್ಮೆಂಟ್ ಅನ್ನ ನೋಡಬಹುದು. ಬೋರ್ಡ್ ಮೀಟಿಂಗ್ ಶೆಡ್ಯೂಲ್ಡ್ ಟು ಬಿ ಹೆಲ್ಡ್ ಆನ್ July 19, 2025. ಜುಲೈ 19ಕ್ಕೆ ಅಂದ್ರೆ ಶನಿವಾರ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಯಾಕೆ ಅಂತ ನೋಡಿದ್ರೆ ನೋಡಬಹುದು. ಫಸ್ಟ್ ಪಾಯಿಂಟ್, ಡಿಕ್ಲರೇಷನ್ ಆಫ್ ಸ್ಪೆಷಲ್ ಇಂಟಿರಿಮ್ ಡಿವಿಡೆಂಡ್ ಆನ್ ಈಕ್ವಿಟಿ ಶೇರ್ ಆಫ್ ದ ಬ್ಯಾಂಕ್ ಫಾರ್ ದ ಫೈನಾನ್ಷಿಯಲ್ ಇಯರ್ 25-26. ಹಾಗೆ ಇಶ್ಯೂ ಆಫ್ ಬೋನಸ್ ಶೇರ್ ಇನ್ ಅಕಾರ್ಡೆನ್ಸ್ ವಿತ್ ದ ಅಪ್ಲಿಕಬಲ್ ಪ್ರಾವಿಷನ್ಸ್ ಅಂಡ್ ಸಬ್ಜೆಕ್ಟ್ ಟು ಅಪ್ರೂವಲ್ ಆಫ್ ಶೇರ್ ಹೋಲ್ಡರ್ಸ್ ಆಫ್ ದ ಬ್ಯಾಂಕ್. 2 ಅಜೆಂಡಾ ಇದೆ. ಒಂದು, ಸ್ಪೆಷಲ್ ಇಂಟಿರಿಮ್ ಡಿವಿಡೆಂಡ್ ಅನೌನ್ಸ್ ಮಾಡೋದು. 2ನೇದು ಇಶ್ಯೂ ಆಫ್ ಬೋನಸ್ ಶೇರ್ಸ್. ಬೋನಸ್ ಶೇರ್ಸ್ ಅನ್ನ ಯಾವ ರೇಷಿಯೋದಲ್ಲಿ ಕೊಡುತ್ತೆ ಗೊತ್ತಿಲ್ಲ. 1:1 ಕೊಡುತ್ತಾ, 1:2 ಕೊಡುತ್ತಾ, 2:1 ಅಲ್ಲಿ ಕೊಡುತ್ತಾ, ಅದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಶನಿವಾರ ಸಿಗುತ್ತೆ. ಈ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಜೊತೆಗೆ ಕಂಪನಿ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡ್ತಾ ಇದೆ. ನೋಡಬಹುದು, ಕನ್ಸಿಡರ್ ಅಂಡ್ ಅಪ್ರೂವ್ ಅನ್ಆಡಿಟೆಡ್ ಸ್ಟ್ಯಾಂಡ್ ಅಲೋನ್ ಅಂಡ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ರಿಸಲ್ಟ್ಸ್. ಯೂಶುವಲಿ ಈ ಕಂಪನಿ ಶನಿವಾರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡುತ್ತೆ. ಈ ಸಲ ಕೂಡ ಶನಿವಾರನೇ ಅನೌನ್ಸ್ ಮಾಡ್ತಾ ಇದೆ. ಮೇ ಬಿ ಲಾಸ್ಟ್ ಟೈಮ್ ಅನ್ಸುತ್ತೆ ಅಂದ್ರೆ Q4 ಅಥವಾ Q3 ಅನ್ಸುತ್ತೆ, ಬೇರೆ ದಿನ ಅನೌನ್ಸ್ ಮಾಡಿತ್ತು. ಬಟ್ ಈ ಸಲ ಮತ್ತೆ ಶನಿವಾರನೇ ಅನೌನ್ಸ್ ಮಾಡ್ತಾ ಇದೆ. ರಿಸಲ್ಟ್ ಜೊತೆ 2 ರಿವಾರ್ಡ್ ಅನ್ನ ಕೊಡೋ ಚಾನ್ಸಸ್ ಇದೆ, ಇಂಟಿರಿಮ್ ಡಿವಿಡೆಂಡ್ ಹಾಗೂ ಬೋನಸ್ ಇಶ್ಯೂ. ಇನ್ನು ಕಂಪನಿ ಈ ಹಿಂದೆ ಏನಾದ್ರು ಬೋನಸ್ ಅನ್ನ ಕೊಟ್ಟಿತ್ತಾ ಅದನ್ನ ನೋಡೋದಾದ್ರೆ ಹಿಸ್ಟ್ರಿಗೆ ಬಂದ್ರೆ, ನನಗೆ ಮನಿ ಕಂಟ್ರೋಲ್ ಸೈಟ್ ಅಲ್ಲಿ ಇದೀನಿ. ಇಲ್ಲಿ ಬೋನಸ್ ಡೇಟಾ ಅಂತೂ ಅವೈಲೇಬಲ್ ಇಲ್ಲ ಈ ಹಿಂದಿಂದು.
ಹಾಗೆ ಸ್ಟಾಕ್ ಸ್ಪ್ಲಿಟ್ ಅನ್ನ ಯಾವಾಗ ಮಾಡಿದೆ ಅಂತ ನೋಡಿದ್ರೆ ಸ್ಟಾಕ್ ಸ್ಪ್ಲಿಟ್ ಅನ್ನ 2011ರಲ್ಲಿ ಒಂದ್ಸಲ ಮಾಡಿದೆ. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ 2 ರೂಪಾಯಿ ಮಾಡಿದೆ. ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿರುತ್ತೆ. ನಂತರ 2019ರಲ್ಲಿ 2 ರೂಪೀಸ್ ಇರೋದನ್ನ 1 ರೂಪಾಯಿ ಮಾಡಿತ್ತು ಕಂಪನಿ. ಅವಾಗ 1:1 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿದೆ. ಸ್ಟಾಕ್ ಸ್ಪ್ಲಿಟ್ ಅನ್ನ ಮಾಡಿದೆ. ಬಟ್ ಬೋನಸ್ ಹಿಸ್ಟ್ರಿ ಇಲ್ಲ ಆಸ್ ಪರ್ ಮನಿ ಕಂಟ್ರೋಲ್ ಡೇಟಾ. ಅದಕ್ಕೆ ಮುಂಚೆ ಏನಾದ್ರೂ ಇದ್ರೆ ಗೊತ್ತಿಲ್ಲ, ಬಟ್ ಮನಿ ಕಂಟ್ರೋಲ್ ಅಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಇಲ್ಲ. ಹಾಗಾಗಿ ಮೊದಲ ಸಲ ಬೋನಸ್ ಅಂತಾನೆ ಅಂದ್ಕೊಳ್ಬಹುದು ನಾವು. ಫಸ್ಟ್ ಟೈಮ್ ಬೋನಸ್ ಅನ್ನ ಕಂಪನಿ ಅನೌನ್ಸ್ ಮಾಡ್ಲಿಕ್ಕೆ ಹೊರಟಿದೆ. ಇನ್ನು ಅನೌನ್ಸ್ ಮಾಡಿಲ್ಲ, ಶನಿವಾರ ಗೊತ್ತಾಗುತ್ತೆ. ಬಟ್ 99% ಅನೌನ್ಸ್ಮೆಂಟ್ ಆಗುತ್ತೆ. ಇಲ್ಲ ಅಂದ್ರೆ ಬೋರ್ಡ್ ಮೀಟಿಂಗ್ ಅಲ್ಲಿ ಈ ಅಜೆಂಡಾನ ಸೇರಿಸ್ತಾನೆ ಇರಲಿಲ್ಲ, ಕೊಡೋದಿಲ್ಲ ಅಂದ್ರೆ. ಇನ್ನು ಇತ್ತೀಚೆಗೆ ಹಲವು ಕಂಪನಿಗಳು ಬೋನಸ್ ಅನೌನ್ಸ್ಮೆಂಟ್ ಮಾಡೋದನ್ನ ನೋಡಿದ್ವಿ. ಯಾಕೆ ಬೋನಸ್ ಅನ್ನ ಅನೌನ್ಸ್ ಮಾಡ್ತಾರೆ? ಎಸ್ಪೆಷಲಿ ಇದರಿಂದ ಅಡ್ವಾಂಟೇಜಸ್ ಏನಾದ್ರೂ ಇದೆಯಾ, ಜೊತೆಗೆ ಡಿಸ್ಅಡ್ವಾಂಟೇಜಸ್ ಇದೆಯಾ, ಅದನ್ನ ನಾವು ತಿಳ್ಕೊಳ್ಳೋಣ. ಇಲ್ಲಿ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅಡ್ವಾಂಟೇಜಸ್ ಅನ್ನ ನೋಡೋಣ. ನಂತರ ಕಂಪನಿ ಪಾಯಿಂಟ್ ಆಫ್ ವ್ಯೂ ನಲ್ಲೂ ಕೂಡ ನೋಡೋಣ. ಗೆಳೆಯರು ನೋಡಬಹುದು, ಮೊದಲನೇ ಪಾಯಿಂಟ್ ಬೆನಿಫಿಷಿಯಲ್ ಫಾರ್ ಇನ್ವೆಸ್ಟರ್ಸ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತರಿಗೆ ಇದು ಖಂಡಿತ ಲಾಭವನ್ನು ತರುವಂತದ್ದು. ಶಾರ್ಟ್ ಟರ್ಮ್ ಅಲ್ಲಿ ಇದರಿಂದ ಲಾಭ ಆಗೋದಿಲ್ಲ, ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಲಾಭ ಆಗುತ್ತೆ. ಯಾಕಂದ್ರೆ ಕಂಪನಿಯಲ್ಲಿ ಶೇರುಗಳು ಮಲ್ಟಿಪಲ್ಸ್ ಆಗುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಅದರ ಲಾಭ ಸಿಗೋದು ಚೆನ್ನಾಗಿ. ಶಾರ್ಟ್ ಟರ್ಮ್ ಅಲ್ಲಿ ಇನ್ ಕೇಸ್ ಬೋನಸ್ ಅನೌನ್ಸ್ಮೆಂಟ್ ಆದಾಗ ರ್ಯಾಲಿ ಬಂದ್ರೆ ಬಂತು, ಇಲ್ಲ ಅಂದ್ರೆ ಇಲ್ಲ. ನಂತರ ಯೂಸಿಂಗ್ ಸರ್ಪ್ಲಸ್ ಕ್ಯಾಶ್ ಫಾರ್ ದ ಗ್ರೋತ್ ದ ಬಿಸ್ನೆಸ್ ಕ್ಯಾನ್ ಇನ್ಕ್ರೀಸ್ ದ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಇನ್ ದ ಕಂಪನೀಸ್ ಆಪರೇಷನ್ಸ್. ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಅನ್ನ ಜಾಸ್ತಿ ಮಾಡಬಹುದು ಬೋನಸ್ ಶೇರ್ ಡಿಸಿಷನ್. ಹಾಗೆ ಇನ್ವೆಸ್ಟರ್ ಮೇ ರಿಸೀವ್ ಮೋರ್ ಡಿವಿಡೆಂಡ್. ಎಸ್, ಇದು ಪಾಸಿಬಲ್ ಇರುತ್ತೆ. ಬಟ್ ಇಂದಿನ ತರನೇ ಕಂಪನಿ ಅನೌನ್ಸ್ಮೆಂಟ್ ಮಾಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಕಂಪನಿ 2 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದ್ರೆ ಬೋನಸ್ಗೆ ಮುಂಚೆ 100 ಶೇರ್ ಇದ್ರೆ 200 ರೂಪಾಯಿ ಸಿಗ್ತಾ ಇತ್ತು. ಇನ್ ಕೇಸ್ 1:1 ಬೋನಸ್ ಆದ್ಮೇಲೆ 2 ರೂಪಾಯಿ ಕೊಡತಕ್ಕ 1 ರೂಪಾಯಿ ಪರ್ ಶೇರ್ ಅನೌನ್ಸ್ ಮಾಡಿದ್ರೆ ಆಗ್ಲೂ ಕೂಡ 200 ರೂಪಾಯಿ ಸಿಗುತ್ತೆ. ಬಟ್ ಇನ್ ಕೇಸ್ ಕಂಪನಿ 1 ರೂಪಾಯಿ 50 ಪೈಸೆ ಅನೌನ್ಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, 200 ರೂಪಾಯಿ ಜಾಗದಲ್ಲಿ 300 ರೂಪಾಯಿ ಸಿಗುತ್ತೆ. ಯಾಕಂದ್ರೆ ಶೇರುಗಳು ಮಲ್ಟಿಪಲ್ ಆಗಿರುತ್ತಲ್ಲ. ಹಾಗಾಗಿನೇ ಇದರ ಲಾಭ ಲಾಂಗ್ ಟರ್ಮ್ ಅಲ್ಲಿ ಸಿಗೋದು. ಇಮಿಡಿಯೇಟ್ಲಿ 1 ರೂಪಾಯಿ ಅನೌನ್ಸ್ ಮಾಡಬಹುದು, ಬಟ್ ಹೋಗ್ತಾ ಹೋಗ್ತಾ ಡಿವಿಡೆಂಡ್ ರೈಸ್ ಆದೇ ಆಗುತ್ತೆ ಕಂಪನಿ ಲಾಭ ಮಾಡ್ದಂಗೆ. ಆಗ ಡಿವಿಡೆಂಡ್ ಮೂಲಕ ಕೂಡ ನಮ್ಮ ಲಾಭ ಜಾಸ್ತಿ ಆಗುತ್ತೆ. ಜೊತೆಗೆ ಬೋನಸ್ ಶೇರ್ಸ್ ಗೆ ಇಮಿಡಿಯೇಟ್ಲಿ ನಾವೇನು ಟ್ಯಾಕ್ಸ್ ಪೇ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಇನ್ ಕೇಸ್ ನೀವು ಸ್ಟಾಕ್ ಸೇಲ್ ಮಾಡಿದ್ರೆ ಆಗ ಕ್ಯಾಪಿಟಲ್ ಗೇನ್ ಪೇ ಮಾಡಬೇಕಾಗುತ್ತೆ. ಸೇಲ್ ಮಾಡೋವರೆಗೂ ಏನು ಅವಶ್ಯಕತೆ ಇರೋದಿಲ್ಲ. ಅದೊಂದು ಅಡ್ವಾಂಟೇಜ್ ಇರುತ್ತೆ. ಜೊತೆಗೆ ಇದು ಲಿಕ್ವಿಡಿಟಿಯನ್ನ ಇಂಪ್ರೂವ್ ಮಾಡುತ್ತೆ ಸ್ಟಾಕ್ ಅಲ್ಲಿ. ಬಟ್ HDFC ಬ್ಯಾಂಕ್ ಲಿಕ್ವಿಡಿಟಿ ಅಂತೂ ಇದ್ದೇ ಇರುತ್ತೆ, ಬಟ್ ಸ್ಟಿಲ್ ಲಿಕ್ವಿಡಿಟಿಯನ್ನ ಇಂಪ್ರೂವ್ ಮಾಡುತ್ತೆ. ಯಾಕಂದ್ರೆ ಮೋರ್ ನಂಬರ್ ಆಫ್ ಶೇರ್ಸ್ ಬರುತ್ತೆ ಮಾರ್ಕೆಟ್ಗೆ. ಇದರಿಂದ ಬೈ ಸೆಲ್ ಗೆ ಅಡ್ಡಿ ಇರೋದಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್. ಇನ್ನು ಸೈಕಾಲಜಿಕಲ್ ಸ್ಯಾಟಿಸ್ಫ್ಯಾಕ್ಷನ್, ಎಸ್ಪೆಷಲಿ ಬೋನಸ್ ಕೊಡುತ್ತೆ ಕಂಪನಿ ಅಂದ್ರೆ ಇನ್ವೆಸ್ಟರ್ಸ್ ಗೆ ಖುಷಿ ಅಲ್ವಾ. ನಮ್ಮ ಶೇರುಗಳು ಡಬಲ್ ಆಗುತ್ತೆ. 100 ಇರೋದು 200 ಆಗ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು, ಅಥವಾ 100 ಇರೋದು 150 ಆಗ್ಬೋದು. ಒಂದು ಖುಷಿ ಇರುತ್ತೆ ಇನ್ವೆಸ್ಟರ್ಸ್ ಗೆ. ಇನ್ನು ಡಿಸ್ಅಡ್ವಾಂಟೇಜಸ್ ಅಂದ್ರೆ ಇಮಿಡಿಯೇಟ್ಲಿ ಅಲ್ಲಿ ವೆಲ್ತ್ ಏನ್ ಕ್ರಿಯೇಟ್ ಆಗೋದಿಲ್ಲ, ಎಕ್ಸ್ಟ್ರಾ ಅಥವಾ ಅಡಿಷನಲ್ ವೆಲ್ತ್ ಕ್ರಿಯೇಟ್ ಆಗೋದಿಲ್ಲ ಇಮಿಡಿಯೇಟ್ಲಿ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಕಂಪನಿ ಚೆನ್ನಾಗಿದ್ರೆ ಲಾಭ ಆದೇ ಆಗುತ್ತೆ. ಜೊತೆಗೆ EPS ಅಲ್ಲಿ ಬದಲಾವಣೆಗಳಾಗುತ್ತೆ. ಯಾಕಂದ್ರೆ ನಂಬರ್ ಆಫ್ ಔಟ್ ಸ್ಟ್ಯಾಂಡಿಂಗ್ ಶೇರ್ಸ್ ಜಾಸ್ತಿ ಆಗೋದ್ರಿಂದ EPS ಅಲ್ಲಿ ಬದಲಾವಣೆಗಳಾಗುತ್ತೆ. ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಇನ್ ಕೇಸ್ ನೀವು ಬೋನಸ್ ಸಿಕ್ಕ ಮೇಲೆ ಎಕ್ಸಿಟ್ ಆದ್ರೆ ಆಗ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬರುತ್ತೆ ಇಮಿಡಿಯೇಟ್ಲಿ. ನಿಮ್ಗೆ ಲಾಂಗ್ ಟರ್ಮ್ ಇಂದ ಹೋಲ್ಡ್ ಮಾಡಿದ್ರು ಕೂಡ ಬೋನಸ್ ಶೇರ್ ಗಳೇನ್ ಬರುತ್ತೆ, ಅಡಿಷನಲ್ ಶೇರ್ಗಳು, ಅದು ಶಾರ್ಟ್ ಟರ್ಮ್ ಗೇನ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಆ ಅಡಿಷನಲ್ ಶೇರ್ಗಳು, ಫಾರ್ ಎಕ್ಸಾಂಪಲ್ ನೀವು 100 ಶೇರ್ಸ್ ಅನ್ನ ಹೊಂದಿದ್ರೆ 1:1 ಬೋನಸ್ ಕೊಡ್ತು ಅಂತ ಇಟ್ಕೊಳ್ಳಿ ಕಂಪನಿ. ಹಾಗೇನಾಗುತ್ತೆ 200 ಶೇರ್ಸ್ ಆಗುತ್ತೆ. 100 ಶೇರ್ಸ್ ಅನ್ನ ನೀವು 1 ಇಯರ್ ಗಿಂತ ಜಾಸ್ತಿ ಹೋಲ್ಡ್ ಮಾಡಿದ್ರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಆದ್ರೆ ಇನ್ನು 100 ಶೇರ್ಸ್ ಏನ್ ಬೋನಸ್ ಬಂದಿರುತ್ತಲ್ಲ, ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಕೌಂಟ್ ಆಗುತ್ತೆ ಲಾಭ ಆಗಿದ್ರೆ. ಆ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇಲ್ಲಿ ಇರುತ್ತೆ. ಇನ್ನು ಕಂಪನಿ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ ಅಲೋಸ್ ದ ಕಂಪನಿ ಟು ರಿಟೈನ್ ಕ್ಯಾಶ್ ಫಾರ್ ಫ್ಯೂಚರ್ ಬಿಸ್ನೆಸ್ ಎಕ್ಸ್ಪಾನ್ಷನ್. ನಂತರ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಔಟ್ ಸ್ಟ್ಯಾಂಡಿಂಗ್ ಶೇರ್ಸ್ ಇನ್ಕ್ರೀಸಸ್ ದ ಪಾರ್ಟಿಸಿಪೇಷನ್ ಆಫ್ ಸ್ಮಾಲರ್ ಇನ್ವೆಸ್ಟರ್ಸ್ ಇನ್ ದ ಕಂಪನಿ. ಅಂದ್ರೆ ಸ್ಟಾಕ್ ಪ್ರೈಸ್ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಸಣ್ಣ ಇನ್ವೆಸ್ಟರ್ಸ್ ಪಾರ್ಟಿಸಿಪೇಟ್ ಮಾಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಯಾಕಂದ್ರೆ ಸ್ಟಾಕ್ ಪ್ರೈಸ್ ಜಾಸ್ತಿ ಇದೆ ಅಂತ. ಸ್ಟಾಕ್ ಪ್ರೈಸ್ ಕಡಿಮೆ ಆದಾಗ ಬೋನಸ್ ಅಥವಾ ಸ್ಟಾಕ್ ಸ್ಪ್ಲಿಟ್ ಅನ್ನ ಮಾಡಿ ಅಂತ ಸಂದರ್ಭದಲ್ಲಿ ಸ್ಮಾಲರ್ ಇನ್ವೆಸ್ಟರ್ಸ್ ಪಾರ್ಟಿಸಿಪೇಷನ್ ಕೂಡ ಜಾಸ್ತಿ ಆಗುತ್ತೆ, ಲಿಕ್ವಿಡಿಟಿ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಬೋನಸ್ ಇಶ್ಯೂ ಶೇರ್ ಹೋಲ್ಡರ್ಸ್ ಖುಷಿ ಆಗ್ತಾರೆ, ಅದು ನಾರ್ಮಲ್ ಆಗಿರುತ್ತೆ, ಅಂತದ್ದೇನಿದೆ. ಹಾಗೆ ಬೋನಸ್ ಶೇರ್ಸ್ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಕ್ರಿಯೇಟ್ ಮಾಡುತ್ತೆ ಮಾರ್ಕೆಟ್ ಅಲ್ಲಿ. ಬಟ್ ಇದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ. ಇನ್ನು ಡಿಸ್ಅಡ್ವಾಂಟೇಜಸ್ ಗೆ ಬಂದ್ರೆ ಆಕ್ಚುಲಿ ಈ ಪ್ರೊಸೀಜರ್ ಏನಿದೆ ಇದಕ್ಕೆ ಕಾಸ್ಟ್ ಇರುತ್ತೆ. ಕೆಲವು ಸಲ ಬೋನಸ್ ಇಶ್ಯೂನ ಕಾಸ್ಟ್ ಡಿವಿಡೆಂಡ್ ಕೊಡೋದಕ್ಕಿಂತ ಜಾಸ್ತಿನೇ ಇರುತ್ತೆ. ಆ ಒಂದು ಡಿಸ್ಅಡ್ವಾಂಟೇಜ್ ಕಂಪನಿ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ಜೊತೆಗೆ ಕಂಪನಿಗಳು ಬೋನಸ್ ಅನ್ನ ಕೊಡ್ತಾ ಇದಾವೆ ಅಂತಂದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಸ್ಟ್ರಾಂಗ್ ಇರೋ ಬಗ್ಗೆ ಕೂಡ ಇಂಡಿಕೇಶನ್ ಕೊಡುತ್ತೆ. ಯಾಕಂದ್ರೆ ಈ ಕಾಸ್ಟ್ ಏನಿರುತ್ತೆ ಅದನ್ನ ಯೂಶುವಲಿ ತನ್ನ ರಿಸರ್ವ್ಸ್ ಇಂದಾನೆ ಫುಲ್ಫಿಲ್ ಮಾಡೋದು. ರಿಸರ್ವ್ಸ್ ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ ಕಂಪನಿ ಬೋನಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದು. ಬೋನಸ್ ಕೊಡ್ತಾ ಇದೆ ಅಂದ್ರೆ ಅದು ಒಂದು ಇಂಡಿಕೇಶನ್ ಬ್ಯಾಲೆನ್ಸ್ ಶೀಟ್ ಸ್ಟ್ರಾಂಗ್ ಇದೆ ಅಂತ. ಹಾಗಂತ ಎಲ್ಲಾ ಕೇಸಸ್ ಅಲ್ಲೂ ಹಂಗೆ ಅಂತ ಅಲ್ಲ. ನಾವು ಮೊದಲಿಗೆ ಎಕ್ಸಾಂಪಲ್ ಕೊಟ್ಮಲ್ಲ 2 ರೀತಿಯ ಬೋನಸ್ ಅನೌನ್ಸ್ಮೆಂಟ್.
ಒಂದು ವೀಕ್ ಕಂಪನೀಸ್ ಇನ್ವೆಸ್ಟರ್ಸ್ ನ ಅಟ್ರಾಕ್ಟ್ ಮಾಡೋಕೆ ಕೊಡುವಂತದ್ದು. ಎರಡನೇದು ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನೀಸ್ ಇನ್ವೆಸ್ಟರ್ಸ್ ಗೆ ರಿವಾರ್ಡ್ ಕೊಡ್ಲಿಕ್ಕೆ ಕೊಡುವಂತದ್ದು. ನಾವು ಎರಡನೇ ರೀತಿ ಕಂಪನೀಸ್ ಆಯ್ಕೆ ಮಾಡ್ಕೊಂಡಾಗ ಖಂಡಿತ ಅಲ್ಲಿ ನಮಗೆ ಪಾಸಿಟಿವ್ಸ್ ಇರುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಗ್ರೋತ್ ಕೂಡ ಇರುತ್ತೆ. ಬಟ್ ಮೊದಲನೇ ರೀತಿ ಕಂಪನೀಸ್ ಬರ್ಬಾದ್ ಮಾಡೋಕೆ ಅಂತಾನೆ ಇರ್ತವೆ. ಹಾಗಾಗಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಅಂತಹ ಕಂಪನೀಸ್ ಅಲ್ಲಿ. ಇನ್ನು HDFC ಬ್ಯಾಂಕ್ ನ ಬ್ಯಾಲೆನ್ಸ್ ಶೀಟ್ ಒಂದ್ಸಲ ನೋಡೋಣ. ರಿಸರ್ವ್ಸ್ ಎಷ್ಟಿದೆ ಅಂತ. ಈಕ್ವಿಟಿ ಕ್ಯಾಪಿಟಲ್ 765 ಕೋಟಿ ಇದೆ. ರಿಸರ್ವ್ಸ್ ನೋಡಬಹುದು 5,17,219 ಕೋಟಿ ಇದೆ. ತುಂಬಾ ದೊಡ್ಡ ಮಟ್ಟದ ರಿಸರ್ವ್ಸ್ ಅನ್ನ ಹೊಂದಿದೆ ಕಂಪನಿ. ಬಾರೋಯಿಂಗ್ಸ್ ಅನ್ನ ನಾವು ಲೆಕ್ಕಕ್ಕೆ ತಗೊಳಂಗಿಲ್ಲ, ಯಾಕಂದ್ರೆ ಇದೊಂದು ಬ್ಯಾಂಕಿಂಗ್ ಕಂಪನಿ. ಅವರ ಕೆಲಸನೇ ಲೋನ್ ಕೊಡೋದು ತಗೊಳ್ಳೋದು ಆಗಿರುತ್ತೆ. ಹಾಗಾಗಿ ಇವನ್ ಮೊನ್ನೆ ಕ್ಯಾಶ್ ಫ್ಲೋ ವಿಡಿಯೋ ಮಾಡಿದಾಗ್ಲೂ ಕೂಡ ಮೆನ್ಷನ್ ಮಾಡಿ ನಾವು ಇಲ್ಲಿ ಕ್ಯಾಶ್ ಫ್ಲೋ ನೆಗೆಟಿವ್ ಇದ್ರೂ ಕೂಡ ತಲೆ ಕೆಡಿಸ್ಕೊಳ್ಬಹುದು. ಯಾಕಂದ್ರೆ ಬ್ಯಾಂಕಿಂಗ್ ಅಂಡ್ NBFC ಶೇರುಗಳಲ್ಲಿ ನಾವು ಕ್ಯಾಶ್ ಫ್ಲೋ ನೋಡಿ ಡಿಸೈಡ್ ಮಾಡಕ್ ಆಗೋದಿಲ್ಲ. ಯೂಶಲಿ ಅವರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಎಸ್ಪೆಷಲಿ ನೆಗೆಟಿವ್ ಇರುವಂತಹ ಚಾನ್ಸಸ್ ಇರುತ್ತೆ. ಬಟ್ ಕೆಲವು ಸಲ ಪಾಸಿಟಿವ್ ಕೂಡ ಇರುತ್ತೆ, ನೆಗೆಟಿವ್ ಇರ್ಬೇಕಂತ ಏನಿಲ್ಲ. ಬಟ್ ಕ್ಯಾಶ್ ಫ್ಲೋ ನೋಡಿದ್ರೆ ನಮಗೆ ಒಳ್ಳೆ ಇಂಡಿಕೇಶನ್ ಸಿಗೋದಿಲ್ಲ ಬ್ಯಾಂಕಿಂಗ್, NBFCs ಹಾಗೂ ಇನ್ಶೂರೆನ್ಸ್ ಕಂಪನೀಸ್ ಅಲ್ಲಿ. ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರಮೋಟರ್ಸ್ ಇಲ್ಲ. HDFC ಬ್ಯಾಂಕ್ ಪ್ರೊಫೆಷನಲಿ ಮ್ಯಾನೇಜ್ಡ್ ಕಂಪನಿ. ಆಲ್ಮೋಸ್ಟ್ ನೋಡಬಹುದು 49% FIS ಸ್ಟೇಕ್ ಅನ್ನು ಹೊಂದಿದ್ದಾರೆ. 35 ಅಥವಾ ನಿಯರ್ಲಿ 36% DIS ಇದ್ದಾರೆ. ಪಬ್ಲಿಕ್ 15% ಅಥವಾ ಅಬೌವ್ 15% ಹೋಲ್ಡಿಂಗ್ ಇಟ್ಟಿದ್ದಾರೆ. ಇನ್ನು ಗವರ್ಮೆಂಟ್ ಕೂಡ 0.18% ಹೋಲ್ಡಿಂಗ್ ಇಟ್ಟಿದೆ. ಇನ್ನು ರಿಟರ್ನ್ಸ್ ಕಡೆ ಬಂದ್ರೆ 5 ವರ್ಷದಲ್ಲಿ ನೋಡಬಹುದು 81% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಎಸ್ಪೆಷಲಿ ಇತ್ತೀಚಿನ ರ್ಯಾಲಿ ರಿಟರ್ನ್ಸ್ ಅನ್ನ ಹೆಚ್ಚು ಮಾಡಿದೆ. ತುಂಬಾನೇ ಕಡಿಮೆ ಇತ್ತು, ಇತ್ತೀಚೆಗೆ ಒಳ್ಳೆ ರ್ಯಾಲಿ ಬಂದಿದ್ದು ಒಂದಷ್ಟು ಪಾಸಿಟಿವ್ ಆಗಿದೆ. ಜೊತೆಗೆ ಆಲ್ಮೋಸ್ಟ್ ಆಲ್ ಟೈಮ್ ಐ ಹತ್ರನೇ ಇದೆ ಸ್ಟಾಕ್. ನೀವು ಇಲ್ಲಿ ನೋಡಬಹುದು 52 ವೀಕ್ ಐ 2027, ಇವತ್ತಿನ ಐ ಕೂಡ ನೋಡಬಹುದು 2022. 52 ವೀಕ್ ಐ ಹತ್ರನೇ ಇದೆ, ಅಂದ್ರೆ ಆಲ್ಮೋಸ್ಟ್ ಇದು ಕೂಡ ಆಲ್ ಟೈಮ್ ಐ ಅಲ್ಲಿದೆ ಸ್ಟಾಕ್. ಲೋ ಅಂಡ್ ಸ್ಟಡಿ ಆಗಿ ಅಪ್ ಆಗ್ತಾ ಇದೆ HDFC ಬ್ಯಾಂಕ್. ನೋಡೋಣ ಶನಿವಾರ ಶೇರ್ ಹೋಲ್ಡರ್ಸ್ ಗೆ ಯಾವ ರೀತಿ ರಿವಾರ್ಡ್ ಕೊಡುತ್ತೆ ಅಂತ. ಜೊತೆಗೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡ್ತಾ ಇದೆ. ಡಿವಿಡೆಂಡ್ ಎಷ್ಟು ಕೊಡುತ್ತೆ, ಬೋನಸ್ ಅನ್ನ ಯಾವ ರೇಷಿಯೋದಲ್ಲಿ ಕೊಡುತ್ತೆ, ಎಲ್ಲವೂ ಕೂಡ ನಮಗೆ ಶನಿವಾರ ಗೊತ್ತಾಗುತ್ತೆ. ಜೊತೆಗೆ ರಿಸಲ್ಟ್ ಕೂಡ ಇರೋದ್ರಿಂದ ರಿಸಲ್ಟ್ ಹೇಗಿರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಮಗೆ ಆಸ್ ಎ ಇನ್ವೆಸ್ಟರ್ಸ್. ನೋಡೋಣ ಏನ್ ಡಿಸಿಷನ್ ತಗೊಳುತ್ತೆ ಕಂಪನಿ ಅಂತ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.